ನಮ್ಮ ಗುಂಡಣ್ಣ ಇದ್ದಾನಲ್ಲ, ಅವನಿಗೆ ಬಾಯಿ ಚಪ್ಪಲ ಹೆಚ್ಚು. ಅವನಿಗೆ ಸರಿಯಾಗಿ ಅವನ ಹೆಂಡತಿ ಕಪಿಲ. ಆಕೆಗೆ ಥರದ ಅಡುಗೆ ಮಾಡಿದ್ರು ಹುಚ್ಚು. ಎಷ್ಟು ಥರದ ಅಡುಗೆ ಮಾಡೋಕ್ಕೆ ಹುಚ್ಚದೆಯೋ ಅದನ್ನು ತಿಂದು ಮುಗಿಸಿದ್ರು ಗುಂಡಣ್ಣ ತೃಪ್ತಿ. ಅದರಲ್ಲೂ ಗುಂಡಣ್ಣನ ಕೆಲಸಕ್ಕೆ ರಜೆ ಇದ್ರಂತೂ ಮುಗಿದೇ ಹೋಯ್ತು. ಹೊಸ ಹೊಸ ಪ್ರಯೋಗ ನಡಿಬೇಕು. ಅದೇ ಪ್ರಕಾರ ಒಂದು ಭಾನುವಾರ ವಿಶೇಷ ತಿಂಡಿ ಮಾಡ್ತೀನಿ ಅಂತ ಕಪಿಲ ಹಿಂದಿನ ದಿವಸನೇ ಹೇಳಿಬಿಟ್ಟಿದ್ಲು. ರಾತ್ರಿ ಎಲ್ಲ ಗುಂಡಣ್ಣಗೆ ಅದೇ ಕನಸು. ಮರುದಿನ ಬೆಳಗ್ಗೆ ಎದ್ದವನೇ ಏನು ಸಹಾಯ ಮಾಡಲಿ ಅಂತ ಕೇಳ್ದ. ಆಕೆಯಲ್ಲಿ ಈಗೇನು ಬರಬೇಡಿ, ಅಡುಗೆ ಮಾಡುವಾಗ ಸಹಾಯ ಬೇಕಾದ್ರೆ ನಿಮ್ಮನ್ನು ಕರಿತೀನಿ ಅಂತ ಹೇಳಿದ್ಲು. ಅಡುಗೆ ಪ್ರಾರಂಭ ಆಯಿತು. ಗುಂಡಣ್ಣ ಅಡುಗೆ ಮನೆ ಸೇರಿದ. ಕಪಿಲ, ನೋಡಿ ಅಲ್ಲಿ 3ನೇ ಬಾಟ್ಲಿಯಲ್ಲಿ ಗೋಡಂಬಿ ಇದೆ, ತೊಗೊಂಬನ್ನಿ ಅಂದು. ಗುಂಡಣ್ಣ ನೋಡ್ದ. ಅಷ್ಟೊಂದು ಉದ್ದವಾದ ಸಣ್ಣ ಬಾಯಿ ಗಾಜಿನ ಬಾಟ್ಲಿ ಅದು ಅರ್ಧದಷ್ಟು ಗೋಡಂಬಿ ಇತ್ತು. ಗುಂಡಣ್ಣ ಕೈ ಹಾಕಿದ. ಎಷ್ಟು ಸಾಧ್ಯವೋ ಅಷ್ಟು ಗೋಡಂಬಿ ತೊಗೊಳ್ಳೋದು ಆಸೆ. ಅಡುಗೆ ರುಚಿ ಆಗಬೇಡವಾ, ಗೋಡಂಬಿ ಜಾಸ್ತಿ ಬೇಕಲ್ಲ. ಕೈ ತುಂಬ ಗೋಡಂಬಿ ಬಂತು. ಕೈ ಎಳ್ಕೊಂಡ. ಕೈ ಬಾಟ್ಲಿ ಬಾಯಲ್ಲಿ ಸಿಕ್ಕಾಕೊಂತು. ಗುಂಡಣ್ಣ ಬಿಡ್ತಾನ? ಚೆನ್ನಾಗಿ ಹೇಳ್ದ. ಏನು ಮಾಡೋದು, ಕೈ ಹೊರಗೆ ಬರ್ತಾಯಿಲ್ಲ. ಕಪಿಲ ಗಂಡನ ಪರಿಸ್ಥಿತಿ ನೋಡಿದ್ಲು. ಅವನು ಸಹಾಯ ಮಾಡೋಕ್ಕೆ ಹೋಗಿ ಬಾಟ್ಲಿ ಹಿಡಿದು ತನ್ನ ಕಡೆ ಎಳೆದ್ಲು. ಗುಂಡಣ್ಣ ಆ ಕಡೆ ಎಳ್ದ, ಈ ಕಡೆ ಎಳ್ದು. ಕೈ ನೋವಾಯ್ತೆ ಹೊರತು ಕೈ ಹೊರಗೆ ಬರಲಿಲ್ಲ. ಗುಂಡಣ್ಣ ಹೋ ಅಂತ ಕಿರಿಸಿದ. ಹೆಂಡತಿ ಗಾಬರಿ ಆಯಿತು. ಓಡಿ ಹೋಗಿ ಪಕ್ಕದ ಮನೆ ಸದಾನಂದ ಎದ್ರು. ಅವ್ರು ಕರೆದ್ಲು, ಬನ್ನಿ ಹಿರಿಯರೇ ನೋಡಿ. ಅವ್ರು ಹಿರಿಯರು, ತಿಳುವಳಿಕೆ ಉಳ್ಳವರು. ಮನೆಗೆ ಬಂದು ಬಾಟ್ಲಿಯಲ್ಲಿ ಕೈ ಸಿಕ್ಕಾಕೊಂಡು ಒದ್ದಾಡ್ತಿದ್ದು ಗುಂಡಣ್ಣನ ನೋಡಿದರು. ಗುಂಡಣ್ಣ, ನಾನು ಹೇಳಿದಾಗೆ ಮಾಡು, ನಿನ್ನ ಕೈ ಹೊರಗೆ ಬರ್ತದೆ ಅಂದರು. ಹೇಳಿ ಸ್ವಾಮಿ, ಏನು ಮಾಡಬೇಕು ಅಂದ ಪೆದ್ದ ಗುಂಡಣ್ಣ. ಒಂದು ಕೆಲಸ ಮಾಡು, ನಿನ್ನ ಮುಷ್ಟಿಯನ್ನು ನಿಧಾನಕವಾಗಿ ಇನ್ನಷ್ಟು ಬಾಟ್ಲಿ ಒಳಗೆ ತಳ್ಳು ಅಂದರು. ಸ್ವಾಮಿ, ನಾನು ಕೈ ಹೊರಗೆ ತೆಗಿಬೇಕು, ಒಳಗೆ ತಳ್ಳಿದ್ರೆ ಏನು ಪ್ರಯೋಜನ ಅಂತ ಕೇಳ್ದ. ನಾನು ಹೇಳಿದಷ್ಟು ಮಾಡಪ್ಪ, ನಿನ್ನ ಕೈ ಹೊರಗೆ ಬರ್ತದೆ ಅಂದರು. ಆಯಿತು, ಮುಷ್ಟಿಯನ್ನು ಒಳಗೆ ತಳ್ಳಿದ. ನಿಧಾನ ಮುಷ್ಟಿಯನ್ನು ಬಿಚ್ಚು ಅಂದರು. ಆದರೆ ಗೋಡಂಬಿ ಎಲ್ಲ ಬಿದ್ದು ಹೋಗ್ತಾವಲ್ಲ ಅಂತ ಕೇಳಿದ ಗುಂಡಣ್ಣ. ಬೀಳಿ ಬಿಡಯ್ಯ, ನಾನು ಹೇಳಿದಷ್ಟು ಮಾಡು ಅಂತ ಗದರಿದ್ರು ಸದಾನಂದಯ್ಯ. ಗುಂಡಣ್ಣ ಹಾಗೆ ಮಾಡಿದ. ಇದನ್ನ ಬೆರಳುಗಳನ್ನೆಲ್ಲ ಜೋಡಿಸಿ ಕೈ ಚಿಕ್ಕದು ಮಾಡಿಕೊಂಡು ಬೆರಳೆಲ್ಲ ಚಾಚಿ ನಿಧಾನಕ್ಕೆ ಹೊರಗಳಿ. ಬಾಟ್ಲಿ ಕೈ ಹಾಕುವಾಗ ಹಾಕಿದ್ದೆಲ್ಲ ಹಾಗೆ ಅಂದರು. ಗುಂಡಣ್ಣ ಹಾಗೆ ಮಾಡಿದ. ಕೈ ಸರಾಗವಾಗಿ ಬಂತು. ಆದರೆ ಗುಂಡಣ್ಣನ ಮುಖದಲ್ಲಿ ಸಂತೋಷ ಇಲ್ಲ. ಸ್ವಾಮಿ, ಕೈಯೇನೋ ಹೊರಗೆ ಬಂತು, ಅದು ಕೈ ಹಾಕಿದ ಕೆಲಸನೇ ಪ್ರಯೋಜನ ಆಗಲಿಲ್ಲಲ್ಲ, ನನಗೆ ಬೇಕಾದ ಗೋಡಂಬಿ ಅಂದ ಗುಂಡಣ್ಣ. ಆಗ ಸದಾನಂದಯ್ಯ ಒಂದು ಪಾತ್ರೆ ತೊಗೊಂಡು ಬಾಟ್ಲಿಯಿಂದ ಗೋಡಂಬಿಗಳನ್ನು ಬಗ್ಸಿದ್ರು. ಹೇಗೆ ಅಲುಗಾಡಿಸಿದ್ರು. ಎಲ್ಲ ಗೋಡಂಬಿ ಹೊರಗೆ ಬಂತು. ಗುಂಡಣ್ಣನ ಕಣ್ಣು ಬಾಯಿ ಹಿಗ್ಗಿದವು. ಇದು ತುಂಬ ಸೋಲು ಸಣ್ಣ ಘಟನೆ ಇದು. ಆದರೂ ಕಲಿಸುವಂಥ ಪಾಠ ದೊಡ್ಡದಾದದ್ದು. ನೋಡಿ ಸ್ನೇಹಿತರೆ, ಜೀವನ ಅನ್ನೋದು ಆ ಬಾಟ್ಲಿ ಇದ್ದ ಹಾಗೆ ಅಲ್ವಾ? ಒಂದೆರಡು ಅನುಭವ, ಒಂದೆರಡು ಸಣ್ಣ ಸಾಧನೆ ಆದ ಕೂಡಲೇ ನಮ್ಮ ಅಹಂಕಾರದ ಮುಷ್ಟಿ ಇದೆಯಲ್ಲ ದೊಡ್ಡದಾಗತ್ತೆ. ಅದು ದೊಡ್ಡದಾದಷ್ಟು ಕಷ್ಟಗಳು ಹೆಚ್ಚಾಗ್ತದೆ. ಹೊರಗೆ ಬರೋಕ್ಕಾಗೋಲ್ಲ. ಯಾಕಂದರೆ ಮುಷ್ಟಿ ದೊಡ್ಡದಾಗಿದೆಯಲ್ಲ. ಮುಷ್ಟಿ ಸಣ್ಣದಾಗಿದ್ದಷ್ಟು ಹೊರಗೆ ನಿಧಾನಕ್ಕೆ ಬರ್ಬೋದು. ಈ ಅಹಂಕಾರ ಬಿಟ್ಟು ವಿನಯದಿಂದರೆ ಮಾತ್ರ ಹೊರಗೆ ಬರೋದಕ್ಕಾಗತ್ತೆ. ಮುಷ್ಟಿ ದೊಡ್ಡದಾದಷ್ಟು ಹೆಚ್ಚಾಗ್ತದೆ. ವಿನಯವಂತಿಕೆ ನಮ್ಮ ಜೀವನದ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮನ್ನು ಪಾರು ಮಾಡ್ತದೆ. ಅಹಂಕಾರದ ಮುಷ್ಟಿ ಇದೆಯಲ್ಲ, ಸರಿಯಾದ ಸಮಯದಲ್ಲಿ ಪಟ್ಟು ಕೊಡುತ್ತದೆ ನಮಗೆ.